ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದಲೇ ಲಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದೇ ಹಿಟ್ಟಲ್ಲಿ ಫುಲ್ ವೆರೈಟಿ ದೋಸೆಗಳು, ಎಷ್ಟು ಥರ ದೋಸೆಗಳಿದಾವೋ ಅಷ್ಟು ಥರದ ದೋಸೆಗಳು ಒಂದೇ ದಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದೇನಪ್ಪ ಎಷ್ಟು ಥರದ ದೋಸೆ ತಿಂತಾ ಇದ್ದಾಳೆ ಅಂದ್ಕೊಂಡಿದ್ದೀರಲ್ಲ, ಇಲ್ಲ, ನಾನು ಎರಡು, ನಮ್ಮ ಮನೆ ಎರಡು, ಮಧ್ಯಾಹ್ನ ಎರಡು, ಹಾಗೆ ಇವತ್ತು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಬೆಳಿಗ್ಗೆ ಮಧ್ಯಾಹ್ನ ಹಾಗೆ ಬೇಕಾಯಿದ್ದು ಮತ್ತು ಸ್ವಲ್ಪ ಬೇರೆಯವ್ರಿಗೆ ಹಿಂಗೆ ಮಾಡಿ ಕೊಡ್ತಾ ಇದ್ದೀನಿ. ಎಲ್ಲ ಥರದ್ದು ಚೀಸ್ ದೋಸೆ, ಮಸಾಲ ದೋಸೆ, ಪುಡಿ ದೋಸೆ, ಖಾರದ ದೋಸೆ, ಇನ್ನು ಯಾವುದಿದೆ, ಕಟ್ಟು ದೋಸೆ, ಎಲ್ಲ ಥರದ ದೋಸೆನೂ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪೂರ್ತಿ ವಿಡಿಯೋ ನೋಡಿ, ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನೋ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಿ. ಎಲ್ಲರೂ ಯೂಟ್ಯೂಬಲ್ಲಿ ಎಷ್ಟೆಲ್ಲ ಚೆನ್ನಾಗಿ ಹೆಂಗೆ ಮಾಡ್ತಾ ಇರ್ತಾರೆ, ಎಷ್ಟು ಚಂದ ಓಡ್ತಾ ಇರ್ತವೆ ಅವರವೆಲ್ಲ ಯೂಸ್. ಅವ್ರು ಯಾವ ಥರ ಮಾಡ್ತಾರೋ, ಯಾವ ಥರ ಮಾತಾಡ್ತಾರೋ ಒಂದು ಗೊತ್ತಾಗಲ್ಲ. ನಾವು ಅದೇ ಎಫರ್ಟ್ ಹಾಕಿ, ಅದೇ ಕಷ್ಟಪಟ್ಟು, ಅದೇ ಸೈಕಲ್ ತುಳ್ಕೊಂಡು ಮಾಡ್ತಾ ಇರ್ತೀವಪ್ಪ. ಆದರೆ ನಮ್ಮವು ಅಷ್ಟೊಂದು ಓಡ್ತಾ ಇರಲ್ಲ. ಏನೋ ಗೊತ್ತಿಲ್ಲ, ನನಗೆ ಒಂಥರ ಬೇಜಾರು ಅನ್ನಿಸ್ತೈತೆ. ಯಾಕಂದರೆ ಫಸ್ಟ್ ಒಂದು ಚಾನಲ್ ಮಾಡಿದ್ದೆ. ಆ ಚಾನಲ್ಲು ನಮ್ಮ ಮನೆಗಳರು ನಮ್ಮ ರಿಲೇಷನ್ ಎಲ್ಲ ನೋಡಿ ಒಂಥರ ಮಾತಾಡೋರು. ಅದಕ್ಕೆ ಎಷ್ಟೊಂದು 600-700 ವೀಡಿಯೋಸ್ ಹಾಕಿದ್ದು ಆ ಚಾನಲ್ಲೇ ಡಿಲೀಟ್ ಮಾಡಿಬಿಟ್ಟೆ. 1 ವರ್ಷ ಮಾಡಿದ್ವಿ, ಎಷ್ಟು ಡಿಲೀಟ್ ಮಾಡಿಬಿಟ್ಟೆ. ಸುಮ್ಮನೆ ಮಾತುಗಳು ಒಂಥರ ಮಾತಾಡೋರು. ಅದಕ್ಕೋಸ್ಕರ ಈಗ ಅವ್ರಿಗೆ ಯಾರಿಗೂ ಗೊತ್ತಾಗ್ದಂಗೆ ಇರಲಿ ಅಂತ ನಾನು ಬೇರೆ ಚಾನಲ್ ಮಾಡ್ತಾಯಿದ್ದೀನಿ. ಆದರೂ ಇದು ಸ್ವಲ್ಪ ಸೈಕಲ್ ತುಳಿತಾ ಇರೋದು ನೋಡಿದ್ರೆ ಬೇಜಾರು ಅನ್ನಿಸ್ತಾ ಇದೆ. ನೋಡೋಣ, ಒಂದಲ್ಲ ಒಂದಿನ ದೇವ್ರು ಕಂಡುಬಿಡ್ತಾನೇನೋ ಅಂತ ಕಾಯ್ತಾ ಇದ್ದೀನಿ. ಎಷ್ಟು ಪೂಜೆ ಮಾಡ್ತೀನಿ, ಎಷ್ಟು ಬೇಡ್ತೀನಿ, ಎಷ್ಟು ಕೇಳ್ತೀನಿ, ಯಾವುದೋ ಏನೋ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಸ್ವಲ್ಪ ನೋಡ್ತೀನಿ, ಟ್ರೈ ಮಾಡ್ತೀನಿ. ಇವತ್ತು ಫುಲ್ಲು ವೆರೈಟಿ ದೋಸೆ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನೋಡಿ, ಇಷ್ಟ ಆದರೂ ಆಗ್ಬೋದು ನಿಮಗೂ. ಯಾಕಂದರೆ ಯಾವಾಗಲೂ ಸುಮ್ಮನೆ ಹೊರಗೋಗಿ ತಿಂದು ಆರೋಗ್ಯ ಹಾಳು ಮಾಡ್ಕೊಳೋದಕ್ಕಿಂತ ಏನೇ ಆಗಲಿ ಮನೆಗೆ ಟ್ರೈ ಮಾಡ್ಕೋಬೇಕು. ಅದೇ ನಂದು. ಸುಮ್ಮನೆ ಚಲೋ ಐತೆ, ಅಲ್ಲಿ ದೋಸೆ ಚೆನ್ನಾಗಿ ಸಿಗ್ತವೆ, ಇಲ್ಲಿ ದೋಸೆ ಚೆನ್ನಾಗಿ ಸಿಗ್ತವೆ ಅಂತ ಎಲ್ಲೆಲ್ಲೋ ಹೋಗ್ತೀವಿ. ಯಾವುದಾದ್ರು ಆಯಿಲ್ ಹಾಕ್ತಾರೆ, ಯಾವುದಾದ್ರು ಹಂಚಿರ್ತಾರೆ, ಹೆಂಗೆಂಗೋ ಮಾಡ್ತಿರ್ತಾರಲ್ಲಿ. ಆದರೆ ತುಂಬ ರುಚಿ ಐತೆ ಅಂತ ತಿನ್ಕೊಬರ್ತೀವಿ. ಅದೇ ಥರ ದೋಸೆನ ನಾವು ಮನೆಗೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿನ್ನೆ ಸ್ವಲ್ಪ ಸಾಯಂಕಾಲ ಸಿಟಿಗೆ ಹೋಗಿದ್ವಿ, ಹಾಗಾಗಿ ಸ್ವಲ್ಪ ವೆಜಿಟೇಬಲ್ಸ್ ಖಾಲಿಯಾಗಿದ್ದು, ಸ್ವಲ್ಪ ಅಷ್ಟೇ. ಅಲ್ಲಿ ಕ್ಯಾಪ್ಸಿಕಮ್, ಕಲರ್ ಕ್ಯಾಪ್ಸಿಕಮ್ ಇದು. ಕ್ಯಾಪ್ಸಿಕಮ್ ರೈಸ್ ಮಾಡಲಿಕ್ಕೆ ಚೆಂದ ಇರುತ್ತಲ್ಲ ಅಂತ ನಾನು ಅದನ್ನ ಕ್ಯಾಪ್ಸಿಕಮ್ ಎಲ್ಲ ಎತ್ಕೆ ಬಂದೆ. ಮತ್ತು ಬನಾನಾ ಖಾಲಿಯಾಗಿದ್ದು ಅಂತ ಬನಾನಾ ತಂದೆ. ಈ ಥರ ಯಾವುದಾದ್ರೂ ಒಂದು ಫ್ರೂಟ್ಸ್ ಇರಲೇಬೇಕು. ಫ್ರೂಟ್ಸ್ ತಿಂತಾನೆ ಇರಬೇಕು. ದಿನಕ್ಕೆ ಒಂದಾದ್ರೂ ತಿಂತಾ ಇರಬೇಕು. ಒಂದು ವೆಜಿಟೇಬಲ್ಸ್ ಆದರೂ ತಿಂತಾ ಇರಬೇಕು. ಅದ್ರ ಜೊತೆಗೆ ಊಟ ತಿನ್ನಬೇಕು. ನಾವು ಯಾವುದೋ ಒಂದು ಊಟ ತಿಂತೀವಿ, ಸುಮ್ಮನೆ ಆಗ್ತೀವಿ. ಯಾವುದೋ ಒಂದು ಹಣ್ಣು ತಿಂತೀವಿ. ಒಂದೊಂದ್ಸರಿ ಹಣ್ಣು ಇರುತ್ತೆ, ತಿನ್ನಲ್ಲ. ಒಂದೊಂದ್ಸರಿ ಹಣ್ಣು ಇರಲ್ಲ. ಎಷ್ಟೋ ದಿನ ಹಣ್ಣುಗಳೇ ತಿಂದಿರಲ್ಲ. ಯಾಕಂದರೆ ನಿಜವಾಗೂ ಅದೆಲ್ಲ ಎಲ್ಲರೂ ತಿನ್ನಲ್ಲ, ಎಲ್ಲರೂ ಮಾಡಲ್ಲ. ಆದರೆ ಈಗಿನ ಕಾಲದಾಗೆ, ಈಗಿನ ಇದ್ರಾಗ ಸ್ವಲ್ಪ ಕಾಯಿಲೆಗಳು ಅವು ಇವು ಜಾಸ್ತಿ ಅಟ್ಯಾಕ್ ಆಗ್ತಿರೋದ್ರಿಂದ ಹಣ್ಣು ತಿನ್ನಬೇಕು, ತರಕಾರಿ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕಂತ ಜಾಸ್ತಿ ಹೇಳ್ತಾ ಇರ್ತಾರಲ್ಲ. ಹಂಗಾಗಿ ದಿನಕ್ಕೆ ಒಂದು ಹಣ್ಣು, ಒಂದು ಯಾವುದಾದ್ರೂ ವೆಜಿಟೇಬಲ್ಸು, ಹಸಿದ ಹಣ್ಣು, ಅದ್ರ ಜೊತೆಗೆ ಒಂದು ಊಟ ತಿಂದರೆ ಸ್ವಲ್ಪನಾದರೂ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ. ಯಾಕಂದರೆ ಈಗಿನ ಊಟದಲ್ಲಿ ಯಾವುದೂ ವಿಟಮಿನ್ಸು, ಯಾವುದು ಐರನ್ ಆ ಥರ ಯಾವುದೂ ಸಿಗೋದಿಲ್ಲ ಡೈರೆಕ್ಟಾಗಿ ನಮಗೆ. ಎಲ್ಲ ಪೂರ್ತಿ ಕೆಳಗೋಗಿದೆ. ಅವಾಗೆಲ್ಲ 100%ಗೆ 60% ಸಿಗ್ತಾ ಇತ್ತು ಅಂದರೆ ಈಗ ಒಂದು 10% ಸಿಗ್ತಾ ಇರುತ್ತೆ. ಇನ್ನಿದ್ದು 30% ಬರೀ ಕೆಮಿಕಲ್ಸ್ ಒಳಗೋಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ಥರ ಏನಾದರೂ ತಿಂತಾ ಇದ್ದರೆ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಈಗ ನಾನು ದೋಸೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದಕ್ಕೆ ದೋಸೆಗೆ ಚಟ್ನಿ, ಮತ್ತು ಖಾರದ ಚಟ್ನಿ, ಕೆಂಪು ಚಟ್ನಿ ಇರ್ತೈತಲ್ಲ, ಕೆಂಪು ಚಟ್ನಿ, ಪಲ್ಯ ಎಲ್ಲದೂ ಇದ್ದರೆ ಮಾತ್ರ ಅದು ದೋಸೆ ಅಂತ ಅನಿಸುತ್ತೆ. ಈಗ ಒಬ್ಬೊಬ್ಬರ ಮನೆಗೆ ಒಂದೊಂದ್ಸರಿ ಏನು ಮಾಡ್ತೀವಿ, ದೋಸೆ ಮಾಡ್ತೀವಿ, ಅದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡಲ್ಲ, ಬದನೆಕಾಯಿ ಪಲ್ಯ ಮಾಡೋದು, ಜವಳಿಕಾಯಿ ಪಲ್ಯ ಮಾಡೋದು, ಹೀರೆಕಾಯಿ ಪಲ್ಯ ಮಾಡೋದು, ಯಾವುದೋ ಒಂದು ಪಲ್ಯ ಮಾಡಿಬಿಡೋದು. ಆವಾಗ ನಮಗೆ ಆ ಥರ ದೋಸೆ, ಮಸಾಲ ದೋಸೆ ತಿಂದ ಅಷ್ಟು ತೃಪ್ತಿ ಆಗಲ್ಲ. ಆವಾಗ ನಾವೇನು ಮಾಡ್ತೀವಿ, ಹೋಟ್ಲಿಗೆ ಹೋಗಬೇಕು, ದೋಸೆ ತಿನ್ನಬೇಕು ಅಂತ ಅನಿಸುತ್ತೆ. ಅದೇ ಥರ ನಾವು ಹೋಟ್ಲಲ್ಲಿ ಯಾವ ಥರ ಪಲ್ಯ ಕೊಡ್ತಾರೋ ಅದೇ ಥರ ಪಲ್ಯನ ನಾವು ಮನೆಯಲ್ಲೇ ಸಿಸ್ಟಮಾಗೆ ನೀಟಾಗಿ ಮಾಡ್ಕೊಂಡ್ವಿ ಅಂತಂದರೆ ನಾವು ಹೋಟ್ಲಿಗೆ ಹೋಗೋ ನೆಸಿಟಿನೇ ಇರಲ್ಲ. ನಮಗೆ ಹೋಟ್ಲಿಗೆ ಹೋಗಬೇಕು ಅಂತ ಯಾರೂ ಕೇಳೋದು ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅದನ್ನು ನೀಟಾಗಿ ಸಿಸ್ಟಮಾಗಿ ಅದೇ ಪ್ರಕಾರ ಮಾಡಬೇಕಷ್ಟೇ. ದೋಸೆಗೆ ದೋಸೆ ಅಂದರೆ ಆಲೂಗೆಡ್ಡೆ ಪಲ್ಯ ಅಂದರೆ ದೋಸೆಗೆ ಕರೆಕ್ಟ್ ಸೂಟ್ ಆಗುತ್ತೆ. ಅದನ್ನು ಬಿಟ್ಟು ಬೇರೆದೆಲ್ಲ ಮಾಡಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಈಗ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿ
ಫ್ರೈ ಮಾಡಿ ಅದಕ್ಕೆ ಆಲೂಗೆಡ್ಡೆ ಎಲ್ಲ ಬೇಯಿಸಿ ಎತ್ತಿಟ್ಟಿರ್ತೀವಲ್ಲ, ಆ ಪಟಾಟ ಮ್ಯಾಶ್ ಮಾಡಿಬಿಟ್ಟು ಅದನ್ನು ಅದರಲ್ಲಿ ಸೇರಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿದರೆ ಏನಾಗುತ್ತೆ ಅಂದರೆ ಮೆತ್ತಿಗೆ ಹೋಟೆಲಲ್ಲಿ ಇರುತ್ತಲ್ಲ ಆ ಥರ ಬರುತ್ತೆ, ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ನಮ್ಮದು ಪಲ್ಯಗಳೆಲ್ಲ ಜಾಸ್ತಿ. ಅದಕ್ಕೆ ಆ ಥರ ಸ್ಮೂತಾಗಿ ಬರಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬಿಡಿ, ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಟೊಮಟೊ ಹಾಕಬಾರ್ದು, ಚೆನ್ನಾಗಿರಲ್ಲ. ಒಬ್ಬೊಬ್ಬರು ಟೊಮಟೊ ಹಾಕ್ತಾರೆ, ಹಾಕಬಾರ್ದು, ಚೆನ್ನಾಗಿರೋ. ಈಗ ನೋಡಿ ಈ ಥರ ಪಲ್ಯ ನೀಟಾಗಿ ಸ್ಮೂತಾಗಿ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಅದ್ರ ಮೇಲೆ ಈಗ ಕೆಂಪು ಚಟ್ನಿ ಮಾಡ್ಕೊಳ್ಳಿಕ್ಕೆ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಒಂದು ತವ ಇಟ್ಟಿದ್ದೀನಿ, ಕಬ್ಬಿಣದ ತವ ಇದು, ನಾನ್ ಸ್ಟಿಕ್ ಅಲ್ಲ. ಅದ್ರಾಗೆ ಸ್ವಲ್ಪ ಒಂದು ಈರುಳ್ಳಿ, ದಪ್ಪ ಈರುಳ್ಳಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅದು ಹಾಕಿ ಅದ್ರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಅದಕ್ಕೆ ಸೇರಿಸ್ಬಿಟ್ಟಿದ್ದೀನಿ. ಅದ್ರಲ್ಲಿ ಆಯಿಲ್ ಹಾಕಿ ಸ್ವಲ್ಪ ಅದು ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಅದು ಕೂಡ ತೊಳೆದು ಅದರಲ್ಲೇ ಬಿಸಿ ಮಾಡಲಿಕ್ಕೆ ಅದರಲ್ಲೇ ಹಾಕ್ತಾಯಿದ್ದೀನಿ. ಮತ್ತು ಹುಣಸೆಹಣ್ಣು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಕ್ಕೆ ತೊಳೆದು ಹಾಕಬೇಕು. ಅದರಲ್ಲಿ ಸ್ವಲ್ಪ ಜಾಸ್ತಿ ಮಣ್ಣು ಅದೆಲ್ಲ ಜಾಸ್ತಿ ಇರುತ್ತೆ. ಅದನ್ನು ಹುಣಸೆಹಣ್ಣು ಕ್ಲೀನ್ ಮಾಡೋದೆಲ್ಲ ನಾನು ನೋಡಿಬಿಟ್ಟಿದ್ದೀನಿ. ಅದು ನಿಜವಾಗ್ಲೂ ಅದು ನೋಡಿದ್ರೆ ಇನ್ನೊಂದ್ಸರಿ ಹುಣಸೆಹಣ್ಣೆ ತಿನ್ನಬಾರ್ದು ಅನಿಸುತ್ತೆ. ಆ ಲೆವೆಲಲ್ಲಿ ಅದೆಲ್ಲ ಕ್ಲೀನ್ ಮಾಡಿ ತುಳಿದು ಎಲ್ಲ ರೌಂಡ್ ಮಾಡಿ ಆ ಥರ ಎಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ನೆನೆ ಹಾಕಿ ತೊಳಿಬೇಕು ಅದನ್ನು ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಖಾರ ಚಟ್ನಿ ಮಾಡೋಕ್ಕೆ ಎತ್ತಿಟ್ಟಿದ್ದೀನಿ. ಈಗ ನಾನು ನಿಜವಾಗೂ ದೋಸೆ ಹಿಟ್ಟಿಗೆ ಯಾವ ಅಕ್ಕಿಯಿಂದಲೂ ಬೇರೆ ಯಾವುದರಿಂದಲೂ ಮಾಡಿಲ್ಲ. ಸಿಂಪಲ್ಲಾಗೆ ಮನೆಗೆ ಯಾವ ಥರ ಯೂಸ್ ಮಾಡ್ತಾಯಿದ್ದೀರೋ ಅದೇ ಥರ ಅಕ್ಕಿ ನಾನು ಮನೆಗೆ ಡೈಲಿ ಯೂಸ್ ಮಾಡ್ತಾ ಇರ್ತೀನಲ್ಲ, ಆ ಅಕ್ಕಿನ ನೆನೆ ಹಾಕ್ಬಿಟ್ಟು ಮಾಡಿರೋದು. ಅಕ್ಕಿ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಅವಲಕ್ಕಿ ಇಷ್ಟು ಹಾಕಿ ದೋಸೆ ಹಿಟ್ಟು ನಾನು ರೆಡಿ ಮಾಡಿರೋದು. ಇನ್ನು ಯಾವುದೂ ಯೂಸ್ ಮಾಡಿಲ್ಲ, ಯಾವುದೂ ಹಾಕಿಲ್ಲ ನಾನು. ದೋಸೆ ಅಕ್ಕಿ ಅಂಥವು ಏನೇನೋ ಬರ್ತಾವಲ್ಲ, ಯಾವುದೂ ಇಲ್ಲ. ಮಾಮೂಲಿ ಮನೆಗೆ ಅನ್ನ ಮಾಡೋ ಅಕ್ಕಿನೇ. ಈಗ ಫಸ್ಟು ಸಟ್ಟು ದೋಸೆ ಮಾಡ್ತಾಯಿದ್ದೀನಿ. ಸಟ್ಟು ದೋಸೆ ಮಾಡಬೇಕಂದ್ರೆ ಸ್ವಲ್ಪ ದಪ್ಪಗೆ ಹಾಕಬೇಕು. ಸ್ವಲ್ಪ ಮೇಲೆ ಮುಚ್ಚಿದರೆ ಮೆತ್ತಗೆ ಸ್ಮೂತಾಗೆ ಬಂದಿರುತ್ತೆ ನೀಟಾಗಿ. ಈಗ ನಂದು ಚಟ್ನಿ ಕೂಡ ರೆಡಿಯಾಗಿದೆ. ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಚೆಂದಿರುತ್ತೆ. ಅದಕ್ಕೋಸ್ಕರ ಆಯಿಲ್ ಸ್ವಲ್ಪ ಕಡಿಮೆನೇ, ನಾನು ಸ್ವಲ್ಪ ಹಾಕಬೇಕಲ್ಲ ಅಂತ ಹಾಕ್ತೀನಿ ಅಷ್ಟೇ. ಆಯಿಲು ತುಂಬ ಜಾಸ್ತಿ ಏನು ಹಾಕಲ್ಲ. ಅದ್ರಾಗೂ ನಾನು ಗಾಣದೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಹಂಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಯಾಗಿ ಯೂಸ್ ಮಾಡಿರೂ ಕೊಬ್ಬರಿ ಎಣ್ಣೆಯಿಂದ ಯಾವುದೂ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಈಗ ಸಟ್ಟು ದೋಸೆ ಮಾಡಿಕೊಟ್ಟಿದ್ದೀನಲ್ಲ, ಅದೇ ಹಿಟ್ಟಲ್ಲಿ ನಾನೀಗ ಮಸಾಲ ದೋಸೆ ಮಾಡ್ತಾಯಿದ್ದೀನಿ. ಈಗ ಮಸಾಲ ದೋಸೆಗೆ ತೆಳ್ಳಗೆ ಸ್ಪ್ರೆಡ್ ಮಾಡಿದ್ದೀನಿ ದೋಸೆ. ಪೂರ್ತಿ ಸ್ವಲ್ಪ ತೆಳ್ಳಗೆ ಹಾಕಿದ್ರೆ ಮಸಾಲ ದೋಸೆ ಗರಿ ಗರಿಯಾಗಿ ನೀಟಾಗಿ ಬಂದಿರುತ್ತೆ. ಅದ್ರ ಮೇಲೆ ಕೆಂಪು ಚಟ್ನಿ ಇತ್ತಲ್ಲ, ಕೆಂಪು ಚಟ್ನಿ ಎಲ್ಲ ರೌಂಡಾಗಿ ಮಾಡಿಬಿಟ್ಟಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಒಳಗೆ ಪಲ್ಯ ಇಟ್ಕೊಡೋಣ ನಾವು. ದೋಸೆ ಅಂಗಡಿಗೆ ಹೆಂಗೆ ಯಾವ ಥರ ಪಲ್ಯ ಒಳಗೆ ಇಟ್ಕೊಡ್ತಾರೋ ಅದೇ ಥರ ನಾವು ಒಳಗೆ ಪಲ್ಯ ಇಟ್ಕೊಟ್ರೆ ಮಸಾಲ ದೋಸೆ ಅಂದ್ಕೊಳ್ತಾರೆ. ಇಲ್ಲಾಂದರೆ ದೋಸೆ ಹಾಕ್ಬಿಟ್ಟು ಸೈಡ್ಗೆಲ್ಲ ಪಲ್ಯ ಇಟ್ಬಿಟ್ರೆ ಅದು ದೋಸೆ ಅಷ್ಟೊಂದು ಹೋಟ್ಲಲ್ಲಿ ತಿಂದಷ್ಟು ಫೀಲ್ ಬರೋಲ್ಲ ನಮಗೆ. ಅದಕ್ಕೋಸ್ಕರ ಹೋಟೆಲಲ್ಲಿ ಹೇಗೆ ತಿಂತೀವೋ ಅದೇ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಕಟ್ಟು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಹಾಕಿ ಸ್ವಲ್ಪ ಅದು ಸ್ವಲ್ಪ ಡ್ರೈ ಆಗುತ್ತೆ ಅನ್ನೋ ಮೂಮೆಂಟಲ್ಲಿ ನಾವು ಖಾರ ಹಚ್ಚಬೇಕು. ದೋಸೆ ಹಾಕಿದ ತಕ್ಷಣ ಹಚ್ಚಬಾರ್ದು, ಅದನ್ನು ಸ್ವಲ್ಪ ಹಿಟ್ಟಿಟ್ಟೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ನಾನಂದರೆ ಅದು ಕಟ್ ಮಾಡಿರ್ತೀನಲ್ಲ, ಹಂಗಾಗಿ ಜಲ್ದಿನೇ ಹಾಕಿರ್ತೀನಿ. ಯಾಕಂದರೆ ಜಾಸ್ತಿ ಲೆಂತ್ ಆಗಿಬಿಡುತ್ತಲ್ಲ, ಅದಕ್ಕೋಸ್ಕರ ಅದು ಸ್ವಲ್ಪ ದೋಸೆ ಡ್ರೈ ಆದಮೇಲೆ ಅದ್ರ ಮೇಲೆ ಆಯಿಲ್ ಹಾಕಿ ಅದ್ರ ಮೇಲೆ ಖಾರ ಚಟ್ನಿ ಹಾಕಿಬಿಟ್ಟು ಅದ್ರ ಮೇಲೆ ಪಲ್ಯ ಮಾಡಿರ್ತೀವಲ್ಲ, ಪಲ್ಯನ ಸ್ವಲ್ಪ ಹಾಕಿಬಿಟ್ಟು ದೋಸೆ ಪೂರ್ತಿ ಸ್ಪ್ರೆಡ್ ಮಾಡಬೇಕು. ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಒಂದಿಷ್ಟು ಕ್ಯಾರೆಟ್ ತುರಿ, ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಬೇಕು. ಹಂಗೆ ಸ್ವಲ್ಪನೇ, ಜಾಸ್ತಿ ಏನು ಹಾಕೋಂಗಿಲ್ಲ, ಜಾಸ್ತಿ ಕ್ವಾಂಟಿಟಿಯಲ್ಲೇ. ಅದ್ರ ಮೇಲೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೆ ಮಸ್ತ್ ಇರುತ್ತೆ. ನೀವು ತುಪ್ಪ ಬೇಕು ಅಂದರೆ ಹಾಕ್ಬೋದು, ಇಲ್ಲ ಅಂತಂದರೆ ಮಾಮೂಲಿ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ದೋಸೆ ತೆಗೆದು ಈ ಥರ ಮಡಿಸ್ಬೇಕಷ್ಟೇ, ಉಲ್ಟಾ ಏನು ಹಾಕೋಂಗಿಲ್ಲ. ಈ ಥರ ಮಡಿಸ್ಬಿಟ್ರೆ ಕೆಳಗೆಲ್ಲ ನೋಡಿ ಕ್ರಿಪ್ಸಿಯಾಗಿ ನೀಟಾಗಿ ಗರಿ ಇರುತ್ತೆ, ಒಳಗೆಲ್ಲ ಸ್ಮೂತ್ ಇರುತ್ತೆ. ಈ ಥರ ಕಟ್ ಮಾಡಿ ಪೀಸ್ ಮಾಡಿಕೊಟ್ರೆ ಹುಡುಗರು ನಿಜವಾಗ್ಲೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾ ಇರ್ತಾರೆ ಖುಷಿಯಾಗಿ. ಯಾವತ್ತೂ ಕೊಟ್ಟಿಲ್ಲಲ್ಲ ಈ ಥರ ದೋಸೆ, ಯಾವತ್ತೂ ಮಾಡೇ ಇಲ್ಲಲ್ಲ ಅನಿಸ್ಬೇಕು. ಆ ಥರ ದೋಸೆ ನೋಡಿ ಎಷ್ಟು ಚೆಂದಿರುತ್ತೆ. ಒಳಗೆಲ್ಲ ಪಲ್ಯ ಪೂರ್ತಿ ಇರುತ್ತೆ, ಖಾರ. ಅವ್ರು ಖಾರ ಎತ್ಕೊಂಡು ಪಲ್ಯ ಎತ್ಕೊಂಡು ತಿನ್ನೋ ನೆಸಿಟಿನೇ ಇರಲ್ಲ, ಅಷ್ಟು ಚೆಂದಿರುತ್ತೆ. ಈ ಥರ ಯಾವಾಗಾದರೂ ಒಂದೇ ದೋಸೆ ಡೇ ಅಂತ ಮಾಡಿ ಹುಡುಗರೆಲ್ಲ ರಜಾ ಇದ್ದಾಗ ಈ ಥರ ಎಲ್ಲ ವೆರೈಟಿ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆಂದಿರುತ್ತೆ. ನಮ್ಮ ಮನೆಗಾದರೂ ನಮ್ಮ ಹುಡುಗರಿಗೆಲ್ಲ ದೋಸೆ ಇಷ್ಟ. ಅವ್ರು ಬರ್ತಾ ಇದ್ದಾರೆ ಊರಿಗೆ ಅಂದರೆ, ಅಮ್ಮ ದೋಸೆ ನೆನಾಕು, ದೋಸೆ ಮಾಡಬೇಕು ನಾಳೆ ಅಂತಲೇ ಹೇಳ್ತಾರೆ. ಹಂಗಾಗಿ ದೋಸೆ ಅವ್ರು ಬರ್ತಾ ಇದ್ದಾರೆ ಅಂದರೆ ನಾವು ಒಂದೇ ಮುಂದೆಗೆ ದೋಸೆ ನೆನೆ ಇಡ್ತೀನಿ ನಾನು ಅಕ್ಕಿನ. ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಚೀಸ್ ದೋಸೆ ಮಾಡ್ತಾಯಿದ್ದೀನಿ.
ಚೀಸ್ ಒಂದು ಇದ್ಬಿಟ್ರೆ ಸಾಕು, ದೋಸೆ ನಾವು ಆರಾಮಾಗಿ ಸಿಂಪಲಾಗಿ ಈಸಿಯಾಗಿ ಮನೆಗೆ ಮಾಡ್ಕೋಬೋದು. ನೋಡಿ ಎಷ್ಟು ಚೆಂದಾಗೆ ಅದೇ ದೋಸೆ ಹಾಕಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಖಾರ ಚಟ್ನಿ ಹಚ್ಚಿದ್ದೀನಿ. ಖಾರ ಚಟ್ನಿ ಹಚ್ಚಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ತುರಿ, ಇದೇನೆಲ್ಲದಕ್ಕೂ ಖಾರ ಚಟ್ನಿ ಹಚ್ಚುತ್ತಾಳೆ ಅಂತ ಅಂದ್ರಲ್ಲ ಅಂತ ಅಂದ್ಕೊಂಡ್ರೆ, ಎಲ್ಲದಕ್ಕೂ ಸ್ವಲ್ಪ ಈ ಥರ ದೋಸೆಗಳಿಗೆಲ್ಲ ಖಾರ ಚಟ್ನಿ ಹಚ್ಚಿರ್ತಾರೆ ಅವರು, ಹಚ್ಚದಲ್ಲೇ ಯಾವುದು ಮಾಡಿರಲ್ಲ. ಅದಕ್ಕೋಸ್ಕರ ನಾನು ಖಾರ ಚಟ್ನಿ ಹಚ್ಚಿದ್ದೀನಿ. ಅದಾದಮೇಲೆ ಚೀಸ್ ಎಷ್ಟು ಬೇಕೋ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ತೃಪ್ತಿಯಾಗಿ ತುರ್ಕೋಬೋದು. ನೋಡಿ ಈ ಥರ ನೀಟಾಗಿ ತುರಿತಾ ಇದ್ದರೆ ಅದು ನೀಟಾಗಿ ಬರ್ತಾನೇ ಇರುತ್ತೆ. ಚೀಸ್ ಒಂದು ಒಳ್ಳೇದೊಂದು ತಂದುಬಿಟ್ರೆ ಆಯಿತು. ಅಂಗಡಿಯಲ್ಲಿ ಹೋದ್ರೆ ಯಾವ್ಯಾವ ಥರನೋ ಚೀಸ್ ಹಾಕ್ತಾರೆ. ಈಗಂತೂ ಎಲ್ಲ ಕೆಮಿಕಲ್ಸ್, ಅದು ಕರೆಕ್ಟ್ ಇಲ್ಲ, ಪನ್ನೀರ್ ಕರೆಕ್ಟ್ ಇಲ್ಲ, ಚೀಸ್ ಕರೆಕ್ಟ್ ಇಲ್ಲ, ಚಿಕನ್ ಕರೆಕ್ಟ್ ಇಲ್ಲ, ಯಾವ ತರಕಾರಿ ಕೂಡ ಕರೆಕ್ಟ್ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ಚೀಸ್ ಕರೆಕ್ಟ್ ಇರುತ್ತಾ? ಯಾವುದು ಕರೆಕ್ಟ್ ಇರಲ್ಲ. ನಾವು ಸ್ವಲ್ಪ ಒಳ್ಳೆಯದು ನಂದಿನಿ ಗಿಂದಿನಿ ಆ ಥರ ಒಳ್ಳೇದು ಬ್ರ್ಯಾಂಡ್ ಇರೋದು ತಂದು ಸ್ವಲ್ಪ ಮಾಡ್ಕೊಂಡು ತಿಂದರೆ ಸ್ವಲ್ಪ ಚೆಂದಿರುತ್ತೆ. ನೋಡಿ ಎಷ್ಟು ಚೆಂದಿರುತ್ತೆ, ಎಷ್ಟು ಒಳಗೆಲ್ಲ ಹೊರಗೆ ಅಂತೂ ಪೂರ್ತಿ. ಅದು ಬೇರೆ ಈ ತವಾ, ಇದು ನಾನ್ ಸ್ಟಿಕ್ ತವಾ ಅಲ್ಲ, ಹಳೆ ಕಾಲದಾಗ ಯೂಸ್ ಮಾಡ್ತಾ ಇರ್ತಾರಲ್ಲ, ಇದು ಎರ್ಕದ್ದು ಆ ತವ ಆಗಿರೋದ್ರಿಂದ ದೋಸೆ ಅಂತೂ ನಿಜವಾಗೂ ತುಂಬ ಅಂದರೆ ತುಂಬ ಚೆಂದಾಗಿ ಬಂದಿರ್ತವೆ. ಎಷ್ಟು ಚೆಂದ ಬಂದಿರುತ್ತೆ. ಈಗ ನಾನು 2 ಥರದ ದೋಸೆ ಹಾಕ್ಕೊಂಡಿದ್ದೀನಿ. ರುಚಿ ನೋಡ್ತೀನಿ, ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ನಿಜವಾಗೂ ತುಂಬ ಟೇಸ್ಟಿಯಾಗಿತ್ತು. ಯಾವಾಗಾದರೂ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ ಏನಾದರೂ ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ನಾವು ಹೋಟ್ಲಿಗೆ ಹೋಗೋದೇ ಮರ್ತೋಗ್ಬಿಡ್ತೀವಿ. ಆ ಥರ ಮನೆಯಾಗೆ ನೀಟಾಗಿ ತಿಂತಾಯಿರ್ತೀವಿ. ತುಂಬ ಚೆನ್ನಾಗಿರ್ತೈತೆ ನೋಡಿ. ಹುಡುಗರಿಗೆಲ್ಲ ಮಾಡಿಕೊಟ್ರೆ, ಮನೆಯವ್ರಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಖುಷಿಪಟ್ಟು ತಿಂತಾಯಿರ್ತಾರೆ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಈಗ ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದರು. ಈಗ ಅವರಿಗೇ ಈರುಳ್ಳಿ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಅವ್ರಿಗೆ ಸ್ವಲ್ಪ ಈರುಳ್ಳಿ ದೋಸೆ, ಅವ್ರಿಗೇನಿದ್ರು ಸ್ವಲ್ಪ ಈ ಥರ ಮೆತ್ತೆ ದೋಸೆ ಹಾಕ್ಬಿಟ್ರೆ ಇಷ್ಟ ಆಗುತ್ತೆ. ಅದಕ್ಕೆ ಈರುಳ್ಳಿ ದೋಸೆ ಅಂದರೆ ಒಂದಾನೊಂದು ಕಾಲದಾಗೆ ನಾನು ದೋಸೆ ಅಂಗಡಿಗೆ ಹೋದರೆ ನಾನು ಬರೀ ಈರುಳ್ಳಿ ದೋಸೆನೇ ಜಾಸ್ತಿ ತಿಂತಾಯಿದ್ದೀನಿ. ನಂಗೆ ಈರುಳ್ಳಿ ದೋಸೆ ತುಂಬ ಇಷ್ಟ, ಈಗೂ ಅಷ್ಟೇ ತುಂಬ ಇಷ್ಟ. ಹಂಗಾಗಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು. ಈ ದೋಸೆನ ದಪ್ಪ ದೋಸೆ ಹಾಕಬೇಕು. ಇದಕ್ಕೆ ಈರುಳ್ಳಿ ದೋಸೆ ಮಾಡ್ತೀವಿ ಅಂತ ಅಂದರೆ ಅದ್ರ ಮೇಲೆ ನೀಟಾಗಿ ಇದು ಈರುಳ್ಳಿ ಎಲ್ಲ ಕೂತ್ಕೋಬೇಕಲ್ಲ, ಅದಕ್ಕೋಸ್ಕರ ದಪ್ಪ ದೋಸೆ ಎರಡು ಚೋಟ ಹಾಕ್ಬಿಟ್ಟು ಅದ್ರ ಮೇಲೆ ತುಂಬ ಜಾಸ್ತಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಮೇಲೆ ತುಪ್ಪ ಇಲ್ಲ ಆಯಿಲ್ ಹಾಕ್ಬಿಟ್ರೆ, ಇಲ್ಲ ಬೆಣ್ಣೆ ಹಾಕಿದ್ರೆ ಮಸ್ತ್ ಇರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ದೋಸೆ. ಇದನ್ನು ಸ್ವಲ್ಪ ನೀವು ಮೇಲೆ ಬೇಗ ಬೇಯಬೇಕು ಅಂತಂದರೆ ಮುಚ್ಬೋದು, ಇಲ್ಲಾಂದರೆ ಹಾಗೆ ಓಪನಲ್ಲೇನೋ ಬೇಯಿಸ್ಬೋದು. ಇದಕ್ಕೆ ಮುಚ್ಚಲೇಬೇಕು ಅಂತಲೂ ಏನಿಲ್ಲ. ಇದನ್ನು ಹಾಗೆ ಸ್ವಲ್ಪ ಅದೆಲ್ಲ ಆದಮೇಲೆ ಸಿಮ್ಮಲ್ಲಿಡಬೇಕು. ಇವೆಲ್ಲ ದೋಸೆಗಳು ಸ್ವಲ್ಪ ಸಿಮ್ಮಲ್ಲಿಟ್ಟು ಬೇಯಿಸಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ನೀಟಾಗೆ ಬಂದಿರ್ತವೆ. ಹೈ ಫ್ಲೇಮಲ್ಲಿಟ್ಟರೆ ಸ್ವಲ್ಪ ನೀಟಾಗಿ ಬಂದಿರಲ್ಲ. ಅದಕ್ಕೋಸ್ಕರ ನೋಡಿ ಕಲ್ಲರ್ ಕೂಡ ಹಿಂದೆಗಡೆ ಎಷ್ಟು ಚೆಂದ ಕಲ್ಲರ್ ಬಂದಿದೆ ನೋಡಿ. ಮೆಂತ್ಯಕಾಳೆಲ್ಲ ಹಾಕ್ಬಿಟ್ರೆ ಕಲ್ಲರ್ ಚೆನ್ನಾಗಿ ಬಂದಿರುತ್ತೆ, ಅದಕ್ಕೆ ಮೆಂತ್ಯಕಾಳು ಹಾಕಬೇಕು. ಈಗ ದೋಸೆ ಇದು ಈರುಳ್ಳಿ ದೋಸೆನೂ ಕೂಡ ರೆಡಿ ಆಯಿತು. ಇದು ಕೂಡ ನಮ್ಮ ಮನೆಯವ್ರನ್ನ ಕೇಳಿದೆ, ತುಂಬ ಚೆನ್ನಾಗೈತೆ, ತುಂಬ ಟೇಸ್ಟಿಯಾಗೈತೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ನಾವು ಬೇಜಾನ್ ಸರಿ ಈ ಥರ ದೋಸೆ ಮಾಡ್ಕೊಂಡು ತಿಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಯಾವುದು ಕಷ್ಟ ಇಲ್ಲ, ಕಷ್ಟನೇ ಇಲ್ಲ ರೀ ಹೆಣ್ಮಕ್ಳಿಗೆ. ಯಾವುದೇ ಕಷ್ಟ ಲೈಫಲ್ಲಿ ಕಷ್ಟ ಅನ್ನೋದೇ ಇಲ್ಲ. ನಾವು ಕಷ್ಟ ಅಂದ್ಕೊಂಡ್ರೆ ಮಾತ್ರ ಕಷ್ಟ ಆಗುತ್ತೆ. ಎಲ್ಲದೂ ಈಸಿಯಾಗಿ ತಗೊಂಡು ಈಸಿಯಾಗಿ ಮಾಡ್ಕೊಂಡು ಹೋಗಬೇಕು. ಏನಿಲ್ಲ, ಲೈಫ್ ಇರೋದೊಂದು ಜೀವನ. ಮುಂದೇನಾಗುತ್ತೋ ಗೊತ್ತಿಲ್ಲ, ಹಿಂದೇನಾಗಿತ್ತೋ ಗೊತ್ತಿಲ್ಲ. ಇರಬೇಕಾದ್ರೆ ನೆಮ್ಮದಿಯಾಗಿ ತೃಪ್ತಿಯಾಗಿ ಏನು ಬೇಕು ಅದು ತಿನ್ನಬೇಕು, ಆರೋಗ್ಯವಾಗಿರೋ ಅಂಥದ್ದು ತಿನ್ನಬೇಕು, ಆರೋಗ್ಯವಾಗಿರೋ ಅಂಥದ್ದು ಮಾಡ್ಕೋಬೇಕು, ಬೆಳಿಬೇಕು ಅಷ್ಟೇ. ಯಾಕಂದರೆ ನನಗಂತೂ ನಿಜವಾಗೂ ಲೈಫಲ್ಲಿ ಆರೋಗ್ಯ ತುಂಬ ಇಂಪಾರ್ಟೆಂಟು. ಯಾವ ಟೈಮಲ್ಲಿ ಏನು ಅಂತಲೇ ಹೇಳೋಕ್ಕಾಗಲ್ಲ. ನನಗೆ 2 ಮಕ್ಕಳಿದ್ದಾರೆ, ಅವ್ರು ಬಹುಶಃ ಸ್ವಲ್ಪ ನೆಟ್ಟಗೆ ಮಾಡೋವರೆಗೂ ನನಗೆ ಆರೋಗ್ಯ ಇದ್ಬಿಟ್ರೆ ಸಾಕಪ್ಪ ಅಂತ ನಾನು ದೇವರಲ್ಲಿ ಕೇಳ್ಕೊಂಡು ಯಾವ್ದ್ಯಾವ್ದು ತಿನ್ನಬೇಕು, ಯಾವ್ದ್ಯಾವ್ದು ಚೆನ್ನಾಗಿರ್ತೈತೆ, ಯಾವ್ದ್ಯಾವ್ದು ಹೆಲ್ತಿಯಾಗಿರುತ್ತೆ ಅಷ್ಟನ್ನು ಮಾತ್ರ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಮಕ್ಳಿಗೂ ಅದೇ ಹೇಳ್ತಿರ್ತೀನಿ. ಅವರು ಜಾಸ್ತಿ ಏನು ಹೋಟ್ಲು ಅದಕ್ಕೆ ಹೋಗಲ್ಲ. ನಮ್ಮ ಮನೆಗೆ ಇದೇ ಥರ ಸ್ವಲ್ಪ ಹೆಲ್ತ್ ಬಗ್ಗೆ ಜಾಸ್ತಿ ಭಯ ನಮಗೆ, ಹಂಗಾಗಿ ಕಾಪಾಡ್ಕೋಬೇಕು. ಇರೋದೊಂದು ಜೀವ ಅಲ್ಲ. ಹಾಗಾಗಿ ಈ ವಿಡಿಯೋ ನಿಜವಾಗೂ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾವ ದೋಸೆ ನಿಮ್ಗೆ ಇಷ್ಟ ಆಯಿತು, ಯಾವ ದೋಸೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ಸ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗುತ್ತೋ ಇಲ್ಲೋ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು.